ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ತೆಗೆದು ಏನ್ರಪ್ಪ ಮಾಡ್ತೀರಾ? 2028ರವರೆಗೂ ಸಿಎಂ ಆಗಿಯೇ ಸಿದ್ದರಾಮಯ್ಯ ಮುಂದುವರಿಯಲಿ ಬಿಡಿ. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ತೆಗೆದು ಏನ್ರಪ್ಪ ಮಾಡ್ತೀರಾ? 2028ರವರೆಗೂ ಸಿಎಂ ಆಗಿಯೇ ಸಿಎಂ ಮುಂದುವರಿಯಲಿ ಬಿಡಿ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ವಾಟಾಳ್ ನಾಗರಾಜ್ ಮಾತನಾಡಿದ್ದಾರೆ. ಸಿದ್ದರಾಮಯ್ಯಗೆ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟು ಮುಂದುವರಿಯಲಿ. ನಾನು ಸಿದ್ದರಾಮಯ್ಯ ಅವರ ಪರ ಅಂತ ಏನಿಲ್ಲ, ಆದ್ರೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ತೆಗೆದ್ರೆ ರಾಜ್ಯದಲ್ಲಿ ಕ್ರಾಂತಿ ಆಗೋದು ಫಿಕ್ಸ್. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರನ್ನ ಬಿಟ್ರೆ ಇತರೆ ನಾಯಕರಿಗೆ ಉಳಿಗಾಲ ಇಲ್ಲ, ನೀವ್ಯಾರು ರಾಜಕೀಯದಲ್ಲಿ ಇರೋದಿಲ್ಲ ಅಂತ ವಾಟಾಳ್ ನಾಗರಾಜ್ ಅವರು ಮೈಸೂರಿನಲ್ಲಿ ಮಾತನಾಡಿದ್ದಾರೆ. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ತೆಗೆದು ಏನ್ ಮಾಡ್ತೀರಾ? 2028ರವರೆಗೂ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಮುಂದುವರಿಲಿ ಬಿಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರ ಈಗ ವಾಟಾಳ್ ನಾಗರಾಜ್ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ದೇವರು ಒಳ್ಳೆಯ ಆರೋಗ್ಯವನ್ನ ಕೊಟ್ಟು ಮುಂದುವರಿಯಲಿ. ನಾನು ಸಿದ್ದರಾಮಯ್ಯ ಅವರ ಪರ ಅಲ್ಲ, ಆದ್ರೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ತೆಗೆದ್ರೆ ರಾಜ್ಯದಲ್ಲಿ ಕ್ರಾಂತಿ ಆಗುವುದು ಫಿಕ್ಸ್. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರನ್ನ ಬಿಟ್ರೆ ಇತರ ನಾಯಕರಿಗೆ ಉಳಿಗಾಲ ಇಲ್ಲ ಅಂತ ಹೇಳಿದ್ದಾರೆ. ನೀವ್ಯಾರು ರಾಜಕೀಯದಲ್ಲಿ ಇರೋದಿಲ್ಲ ಅಂತ ವಾಟಾಳ್ ನಾಗರಾಜ್ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ತೆಗೆದು ಏನು ಮಾಡ್ತೀರಿ? ಯಾರು ಸಿದ್ದರಾಮಯ್ಯ ತೆಗೆದು ಸುಮ್ ಹುಡುಗಾಟ ಮಾಡ್ತೀರಿ? ಸಿದ್ದರಾಮಯ್ಯ 28 ಹೌದು, ಮುಂದೇನೂ ಹೌದು. ನನ್ನ ಪ್ರಕಾರ ನನಗೇನು ಸಿದ್ದರಾಮಯ್ಯನವರಿಂದ ನನಗೆ ಯಾವ MLC ಬೇಡ, ಏನೂ ಬೇಡ. ನಾನೇ MLC ಆಗ್ತೀನಿ, ನಾನೇ MLA ಆಗ್ತೀನಿ. ಯಾರ ಕೃಪೆನೂ ನನಗೆ ಬೇಡ. ಆದರೆ ರಾಜ್ಯದಲ್ಲಿ ಒಬ್ಬ ಎಲ್ಲೋ ಒಂದು ಸರ್ಕಾರದಲ್ಲಿ ಇವ್ರು ಮುಖ್ಯಮಂತ್ರಿ ಅನ್ಬೇಕಾದ್ರೆ ಆ ಮನುಷ್ಯನ ಆಯಾ ಅವ ನಡುವೆ ಆ ವ್ಯಕ್ತಿ ಗುಣ ಇದೆಲ್ಲ ಇರಬೇಕು. ಕಾಂಗ್ರೆಸ್ನವ್ರಿಗೆ ಬುದ್ಧಿ ಹೇಳ್ತೀನಿ, ಸಿದ್ದರಾಮಯ್ಯನ ಕಳ್ಕೊಂಡ್ರೆ ನೀವೆಲ್ಲ ಪುಡಿ ಹೋಗ್ತೀರಿ, ಯಾರು ಉಳಿಯಲ್ಲ. ಗೊತ್ತಾಯ್ತಾ? ಹುಷಾರ್, ಕಳ್ಕೊಬೇಡಿ. ಸಿದ್ದರಾಮಯ್ಯ 28ರವರೆಗೂ ಇರಲಿ. ಆಮೇಲೆ ಆರೋಗ್ಯ ಇದ್ದರೆ ಇನ್ನೂ ಮುಂದೆ ಇರಲಿ, ತಪ್ಪೇನಿಲ್ಲ. ಏನು ಅಪರಾಧ ಆಯ್ತು ರೀ? ಸಿದ್ದರಾಮಯ್ಯ ಇದ್ದರೆ ಏನು ಅಪರಾಧ? ಏನು ವಿಧಾನಸೌಧ ಮಾರ್ಬಿಡ್ತಾರಾ? ಕಬ್ಬನ್ ಪಾರ್ಕ್ ಮಾರ್ಬಿಡ್ತಾರಾ? ಮೈಸೂರು ಮಾರ್ಬಿಡಿ, ಇರಲಿ ಬಿಡ್ರಿ. ಯಾಕೆ ನೀವು ದ್ವೇಷ ಮಾಡೋದು? ಯಾರು ನೀವೇನು ಹೇಳಿ, ಸಿದ್ದರಾಮಯ್ಯ ಇರ್ಬೇಕು. ಸಿದ್ದರಾಮಯ್ಯನ ತೆಗೆದ್ರೆ ಕ್ರಾಂತಿ ಆಗುತ್ತೆ. ಹುಷಾರ್. ಹೌದ್ರಿ, ಸಿದ್ದರಾಮಯ್ಯನ ತೆಗೆದು ಏನು ಮಾಡ್ತೀರಿ? ಯಾರು ಸಿದ್ದರಾಮಯ್ಯನ ತೆಗೆದು ಸುಮ್ ಹುಡುಗಾಟ ಮಾಡ್ತೀರಿ? ಸಿದ್ದರಾಮಯ್ಯ 28 ಹೌದು, ಮುಂದೇನೂ ಹೌದು. ನನ್ನ ಪ್ರಕಾರ ನನಗೇನು ಸಿದ್ದರಾಮಯ್ಯನವರಿಂದ ನನಗೆ ಯಾವ MLC ಬೇಡ, ಏನೂ ಬೇಡ. ನಾನೇ MLC ಆಗ್ತೀನಿ, ನಾನೇ MLA ಆಗ್ತೀನಿ. ಯಾರ ಕೃಪೆನೂ ನನಗೆ ಬೇಡ. ಆದರೆ ರಾಜ್ಯದಲ್ಲಿ ಒಬ್ಬ ಎಲ್ಲೋ ಒಂದು ಸರ್ಕಾರದಲ್ಲಿ ಇವ್ರು ಮುಖ್ಯಮಂತ್ರಿ ಅನ್ಬೇಕಾದ್ರೆ ಆ ಮನುಷ್ಯನ ಆಯಾ ಅವ ನಡುವೆ ಆ ವ್ಯಕ್ತಿ ಗುಣ ಇದೆಲ್ಲ ಇರಬೇಕು. ಕಾಂಗ್ರೆಸ್